ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರು ಕೂಡ ಟಾಕ್ಸಿಕ್ ಮಾತುಕತೆ ಜೋರಾಗಿದೆ. ಕಾಯಾ ರಬಲ್ ಆಗಿ ಆಗಸ್ಟ್ 26ನೇ ತಾರೀಕು ಎಂಟ್ರಿ ಆಗ್ತಾ ಇದ್ದಾರೆ. ಈ ಹಿಂದೆ ಏನು 2 ಬಾರಿ ಸಿನಿಮಾ ಪೋಸ್ಟ್ಪೋನ್ ಆಯ್ತು. ಬೇಸರವಂತೂ ಅಭಿಮಾನಿಗಳಿಗೆ ಇದ್ದೇ ಇತ್ತು. ಹಾಗಾದ್ರೆ ಈ ಸಿನಿಮಾ ಯಾಕೆ 2 ಸಲ ಪೋಸ್ಟ್ಪೋನ್ ಆಯ್ತು ಅನ್ನೋದಕ್ಕೂ ಕೂಡ ಯಶ್ ಅವರು ಅವಾಗಲೇ ಉತ್ತರವನ್ನ ಕೊಟ್ಟಿದ್ರು. ಯಶ್ ಅವರು ವಿದೇಶಕ್ಕೆ ಹೋಗಿರ್ತಾರೆ. ಯಾಕೆ ಈ ಆಗಸ್ಟ್ 26ನೇ ತಾರೀಕಿಗೆ ಸೆಲೆಕ್ಟ್ ಮಾಡಿಕೊಂಡಿದ್ದಾರೆ? ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ಎನ್ ರಾಜ್. ಟಾಕ್ಸಿಕ್ ಸದ್ಯಕ್ಕಂತೂ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರು ಕೂಡ ಟಾಕ್ಸಿಕ್ ಮಾತುಕತೆ ಜೋರಾಗಿದೆ. ಯಾಕಂದ್ರೆ ರಾಯಾ ರೆಬೆಲ್ ಆಗಿ ಆಗಸ್ಟ್ 26ನೇ ತಾರೀಕು ಎಂಟ್ರಿ ಆಗ್ತಾ ಇದ್ದಾರೆ. ಈ ಹಿಂದೆ ಏನು 2 ಬಾರಿ ಸಿನಿಮಾ ಪೋಸ್ಟ್ಪೋನ್ ಆಯ್ತು. ಅಭಿಮಾನಿಗಳೆಲ್ಲರೂ ಕೂಡ ನಿರಾಸೆಯಿಂದ ಇದ್ರು. ಬೇಸರವಂತೂ ಅಭಿಮಾನಿಗಳಿಗೆ ಇದ್ದೇ ಇತ್ತು. ಸೊ ಸದ್ಯಕ್ಕೆ ಯಶ್ ಅವರು ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆಸೇಜ್ ನ ಒಂದು ಅಪ್ಡೇಟ್ ನ ಅವರ ಅಭಿಮಾನಿಗಳಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳಬಹುದು. ಹಾಗಾದ್ರೆ ಈ ಸಿನಿಮಾ ಯಾಕೆ 2 ಸಲ ಪೋಸ್ಟ್ಪೋನ್ ಆಯ್ತು ಅನ್ನೋದಕ್ಕೂ ಕೂಡ ಯಶ್ ಅವರು ಅವಾಗಲೇ ಉತ್ತರವನ್ನ ಕೊಟ್ಟಿದ್ರು. ಅಂದ್ರೆ ಯುಗಾದಿಗೆ ಬರ್ಬೇಕಿತ್ತು ಸಿನಿಮಾ, ಈ ವರ್ಷದ ಯುಗಾದಿಗೆ ಹಬ್ಬಕ್ಕೆ ಬರ್ಬೇಕಿತ್ತು. ಬಟ್ ಕಾರಣಾಂತರಗಳಿಂದ ಏನು ಅವಾಗ ಯುದ್ಧ ನಡೀತಾ ಇತ್ತು. ಅಂದ್ರೆ ಈ ಒಂದು ಸಿನಿಮಾವನ್ನ ಪ್ಯಾನ್ ಇಂಡಿಯಾ ಮಟ್ಟದಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಕಾರಣಕ್ಕೆ ಏನಾಗಿದೆ ಅಂತಂದ್ರೆ ಅಲ್ಲಿ ಯುದ್ಧ ನಡೀತಾ ಇತ್ತು ಮಧ್ಯಪ್ರಾಚ್ಯದಲ್ಲಿ. ಸೊ ಅಲ್ಲಿನವರು ಕೂಡ ಸಿನಿಮಾಗೆ ಕನೆಕ್ಟ್ ಆಗಿರುವುದರಿಂದ ಸ್ವಲ್ಪ ಲಾಸ್ ಆಗಬಹುದು ಅನ್ನೋ ಕಾರಣಕ್ಕೆ ಯುಗಾದಿಯಿಂದ ಇದೇ ಜೂನ್ 4ನೇ ತಾರೀಕು ಅಂತ ಹೇಳಿರ್ತಾರೆ. ಆದ್ರೆ ಜೂನ್ 4ನೇ ತಾರೀಕು ಆಗೋದಿಲ್ಲ. ಆದ್ರೆ ಯಾಕೆ ಆಗೋದಿಲ್ಲ ಅಂತಂದ್ರೆ ಯಶ್ ಅವರು ವಿದೇಶಕ್ಕೆ ಹೋಗಿರ್ತಾರೆ. ಅಂದ್ರೆ ಸಿನಿಮಾ ಏನು ಜೂನ್ 4ನೇ ತಾರೀಕು ಅನೌನ್ಸ್ ಮಾಡಿದ್ಮೇಲೆ ಯಶ್ ಅವರು ವಿದೇಶಕ್ಕೆ ಹೋಗ್ತಾರೆ ಪ್ರಮೋಷನ್ ಮೇಲೆ. ಆನಂತರದಲ್ಲಿ ರಾಮಾಯಣದ ಪ್ರಮೋಷನ್ ಜೊತೆಗೆ ಟಾಕ್ಸಿಕ್ ಬಗ್ಗೆ ಕೂಡ ಅವರಿಗೆ ಒಂದಷ್ಟು ಅಪ್ಡೇಟ್ಸ್ ಗಳು ಸಿಗುತ್ತೆ. ಅಂದ್ರೆ ವಿದೇಶಿಗರು ಹೇಗೆ ಟಾಕ್ಸಿಕ್ ಗೆ ಬರಮಾಡ್ಕೊಳ್ಳಿಕ್ಕೆ ರೆಡಿ ಆಗಿದ್ದಾರೆ, ಟಾಕ್ಸಿಕ್ ತೂಫಾನ್ ವಿದೇಶದಲ್ಲಿ ಹೇಗಿದೆ ಅನ್ನೋದು ಯಶ್ ಅವರಿಗೆ ಗೊತ್ತಾಗುತ್ತೆ. ಆ ಕಾರಣಕ್ಕೆ ಏನ್ ಮಾಡ್ತಾರೆ ಯಶ್ ಅವರು, ಮಾರ್ಕೆಟಿಂಗ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅಂದ್ರೆ ರಜೆಯ ಸೀಸನ್ ನಲ್ಲಿ ನಾವು ರಿಲೀಸ್ ಮಾಡಿದ್ರೆ ಇನ್ನೂ ಕೂಡ ಒಳ್ಳೇದಾಗುತ್ತಲ್ವಾ ಅಂತ ಹೇಳಿ ಅವಾಗ್ಲೂ ಕೂಡ ಹೋಲ್ಡ್ ಮಾಡ್ತಾರೆ. ಆ ನಂತರದಲ್ಲಿ ಒಂದು ಅಪ್ಡೇಟ್ ಕೊಡ್ತಾರೆ. ಇದೇ ವರ್ಷ ಬರುತ್ತೆ, ಯಾವಾಗ ಬರುತ್ತೆ ಅಂತ ನೆಕ್ಸ್ಟ್ ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಬಟ್ ಕಾರಣಾಂತರಗಳಿಂದ ಈ ಒಂದಷ್ಟು ಟೈಮ್ ನಲ್ಲಿ ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ಯಾವುದೇ ಅಪ್ಡೇಟ್ ಅಂತೂ ಸಿಗೋದಿಲ್ಲ. ಆ ನಂತರದಲ್ಲಿಯೂ ಕೂಡ ಅಂದ್ರೆ ಅಪ್ಪಂದಿರ ದಿನ, ಫಾದರ್ಸ್ ಡೇ ಸ್ಪೆಷಲ್ ಆಗಿ ಈ ಒಂದು ರಿಲೀಸ್ ಡೇಟ್ ನ ಅನೌನ್ಸ್ ಮಾಡ್ತಾರೆ. ಸೊ ಯಶ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಇಂದ ಯಾವಾಗ ನೋಡ್ತೀವಿ ಅಂತ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲದರ ನಡುವೆ ನಮಗೆ ಕಾಡುವಂತಹ ಪ್ರಶ್ನೆ ಅಂದ್ರೆ ಸಾಕಷ್ಟು ಬೇಸಿಗೆ ರಜೆ ಇತ್ತು, ಆ ನಂತರದಲ್ಲಿ ಹಬ್ಬಗಳು ಬರ್ತಾ ಇತ್ತು, ಹಬ್ಬದ ಟೈಮಲ್ಲೂ ರಿಲೀಸ್ ಮಾಡ್ತಾ ಇಲ್ಲ. ಹಾಗಾದ್ರೆ ದೀಪಾವಳಿಗೆ ಅಂತ ಹೇಳಿದ್ರು, ದೀಪಾವಳಿಗೂ ಕೂಡ ಬರ್ತಾ ಇಲ್ಲ. ಯಾಕೆ ಈ ಆಗಸ್ಟ್ 26ನೇ ತಾರೀಕಿಗೆ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಸದ್ಯಕ್ಕೆ ಓಡಾಡ್ತಾ ಇದೆ. ಹಾಗಾದ್ರೆ ಯಾಕೆ ಈ ಆಗಸ್ಟ್ 26ನೇ ಸಿನಿಮಾ ತಂಡ ಸೆಲೆಕ್ಟ್ ಮಾಡ್ಕೊಂಡಿದೆ, ಏನ್ ಇದರ ಹಿಂದಿನ ರಹಸ್ಯ ಅಂತ ನೋಡೋದಾದ್ರೆ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಗಸ್ಟ್ ಅಂದ್ರೇನೆ ಅದೊಂದು ಹಬ್ಬಗಳ ತಿಂಗಳು ಅಂತ ಹೇಳ್ಬೋದು. ಸೊ ಸಾಲು ರಜೆ ಇದೆ. ಹಾಗಾದ್ರೆ ಯಾವ್ಯಾವ ರಜೆ ಇದೆ? ಓಣಂ ಇದೆ, ಈದ್ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ರಕ್ಷಾ ಬಂಧನ ಇದೆ. ಸೊ ಇದರ ಒಂದಷ್ಟು ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ಈ ಒಂದು ಬ್ಯಾಕ್ ಟು ಬ್ಯಾಕ್ ಏನು ಸಾಲು ರಜೆ ಇದೆಯಲ್ವಾ, ಇದರ ಒಂದು ಉಪಯೋಗವನ್ನ ಪಡ್ಕೊಳ್ಳಿಕ್ಕೆ ಟಾಕ್ಸಿಕ್ ಸಿನಿಮಾ ಅವಾಗ್ಲೇ ರಿಲೀಸ್ ಆಗ್ತಾ ಇದೆ. ಇದರ ನಡುವೆ ಇನ್ನೊಂದು ಏನಪ್ಪಾ ವಿಚಾರ ಅಂತಂದ್ರೆ, ಯೂಶಲಿ ಕೆಜಿಎಫ್ ಅಂತ ಬಂದಾಗ, ಕೆಜಿಎಫ್ ಚಾಪ್ಟರ್ 1 ಅಂತ ಬಂದಾಗ ಈ ಒಂದು ಹಿಂದಿಯವರು ನಮಗೆ ನಾವೇನೋ ಒಂದ್ ಮಾಡ್ತೀವಿ ಅಂತ ಚಾಲೆಂಜ್ ಹಾಕಿ ಬರ್ತಾನೆ ಇರ್ತಾರೆ ಬಾಲಿವುಡ್ ಅವರು. ನಮ್ಮ ಸೌತ್ ನ ಒಂದಷ್ಟು ಸಿನಿಮಾಗಳನ್ನ ಕಂಡ್ರೆ ಅವ್ರಿಗೆ ಆಗೋದಿಲ್ಲ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತೇ ಇದೆ. ಸೊ ಸದ್ಯಕ್ಕೆ ಇದೇ ಡೇಟ್ ಅಲ್ಲಿ, ಅದೇ ಮಂತ್ ಅಲ್ಲಿ ಟಾಕ್ಸಿಕ್ ಯಾವಾಗ ಬರುತ್ತಲ್ಲ ಅದೇ ಮಂತ್ ಅಲ್ಲಿ ಒಂದಷ್ಟು ಬಾಲಿವುಡ್ ಸಿನಿಮಾಗಳು ಕೂಡ ಬರ್ತಾ ಇದೆ. ಒಂದ್ ಕಡೆ ಕಿಯಾರಾ ಅವರು ಟಾಕ್ಸಿಕ್ ನಲ್ಲಿ ಇದ್ರೆ, ಅವರ ಹಸ್ಬೆಂಡ್ ಅಂತಂದ್ರೆ ಸಿದ್ಧಾರ್ಥ್ ಮಲ್ಹೋತ್ರಾ ಅವರ ಸಿನಿಮಾ ಕೂಡ ಅದೇ ಟೈಮ್ ಅಲ್ಲಿ ರಿಲೀಸ್ ಆಗ್ತಾ ಇರೋದು ಕೂಡ ನೋಡಬಹುದು. ಅವರ ಒಂದ್ ಕಡೆ ಗಂಡ, ಒಂದ್ ಕಡೆ ಹೆಂಡತಿ ಸಿನಿಮಾದಲ್ಲಿ ಬರ್ತಾ ಇದ್ದಾರೆ. ಸೊ ಟಾಕ್ಸಿಕ್ ನಲ್ಲಿ ಕಿಯಾರಾ ಇದೆ, ಇನ್ನೊಂದು ಸಿನಿಮಾದಲ್ಲಿ ಸಿದ್ಧಾರ್ಥ್ ಅವರ ಸಿನಿಮಾ ಕೂಡ ಬರ್ತಾ ಇದೆ. ಇದ್ರ ಜೊತೆಗೆ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಸಿನಿಮಾ ಒಂದು ಕೂಡ ಬರ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಬಾಲಿವುಡ್ ಮೂವಿ ಕೂಡ ಅದೇ ಟೈಮ್ ಅಲ್ಲಿ, ಅದೇ ಡೇಟ್ ಅಲ್ಲಿ ಬರ್ತಾ ಇರೋದು ಕೂಡ ನೋಡಬಹುದು. ಯಶ್ ಅವ್ರಿಗೆ ಇವರೆಲ್ಲರೂ ಕೂಡ ತೊಡೆ ತಟ್ಟಿದಾರ ಹಾಗಾದ್ರೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕು. ಹಾಗಾದ್ರೆ ಅಂದ್ರೆ ಏನಾದ್ರು ದಿನಾಂಕ ಏನಾದ್ರು ಬದಲಾಯಿಸ್ಕೊಳ್ತಾರ, ಯಾಕಂದ್ರೆ ದಿಢೀರ್ ಅಂತ ನಿನ್ನೆ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆಗಿದ್ರಿಂದ ಇವ್ರು ಏನಾದ್ರು ಮುಂದೆ ಹೋಗುವಂತಹ ಚಾನ್ಸಸ್ ಇದೆಯಾ ಅನ್ನೋಂತ ನೋಡ್ಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಯಶ್ ಅವ್ರಿಗೆ ಹೈದರಾಬಾದ್, ಮುಂಬೈ ಹಾಗೆ ಬೇರೆ ಬೇರೆ ಕಡೆಗಳೆಲ್ಲ ಸಾಕಷ್ಟು ಫ್ಯಾನ್ಸ್ ಇದ್ದಾರೆ. ಆದ್ರೆ ನಮ್ಮ ಕನ್ನಡದಲ್ಲಿ ಎಷ್ಟು ಜನ ಅಭಿಮಾನಿಗಳಿದಾರೋ ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ಹಿಂದಿಯವರು ಕೂಡ ಅಭಿಮಾನಿಗಳಿದ್ದಾರೆ. ಯಾಕಂದ್ರೆ ಕೆಜಿಎಫ್ ಸಿನಿಮಾ ಬಂದ ಮೇಲಂತೂ ಅವರ ಯಶ್ ಅವರ ಮಾರ್ಕೆಟ್ ಡೇ ಬೈ ಡೇ ಹೆಚ್ಚಾಗ್ತಾನೆ ಹೋಯ್ತು. ಸೊ ಈ ಕಾರಣಕ್ಕೆ ಹಿಂದಿಯವ್ರೆಲ್ಲರೂ ಕೂಡ ರಾಕಿ ಬಾಯ್ ಅಂತ ಯಶ್ ಅವರ ಸುತ್ತ ತಿರುಗ್ತಾನೆ ಇರ್ತಾರೆ. ಈ ಕಾರಣಕ್ಕೆ
ಈ ಒಂದಷ್ಟು ಸಿನಿಮಾವನ್ನ ನಮ್ಮ ಕನ್ನಡದವರು ನೋಡ್ತಾರೆ, ಜೊತೆಗೆ ಬೇರೆ ಬೇರೆ ಭಾಷೆಯವರು ಕೂಡ ಟಾಕ್ಸಿಕ್ ಸಿನಿಮಾಗಾಗಿ ವೇಟ್ ಮಾಡ್ತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಸಿನಿಮಾ ರಿಲೀಸ್ ತಡ ಆಗಿರಬಹುದು, ಹೇಳೋದಿಕ್ಕಾಗೋದಿಲ್ಲ. ಸೊ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಯಶ್ ಅವರು ಬರ್ಲಿಕ್ಕೆ ಸಜ್ಜಾಗಿದ್ದಾರೆ ಟಾಕ್ಸಿಕ್ ಮೂಲಕ. KGF ಚಾಪ್ಟರ್ 1 ಬಂದು ಬಹಳ ವರ್ಷಗಳಾಯ್ತು. ಸೊ ಬಹಳ ವರ್ಷಗಳ ಟೈಮ್ ಬಳಿಕ ರಾಖಿ ಬಾಯ್ನ ಒಂದು ಬೆಳ್ಳಿ ತೆರೆ ಮೇಲೆ ನೋಡ್ಲಿಕ್ಕೆ ಅಭಿಮಾನಿಗಳೆಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ. ಬಿಕಾಸ್ ಟಾಕ್ಸಿಕ್ ಹುಟ್ಟಿಸಿದಂತಹ ಆ ಒಂದಷ್ಟು ನಿರೀಕ್ಷೆಗಳು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಆಗಿ ಟಾಕ್ಸಿಕ್ ಹೊರಹೊಮ್ತಾ ಇದೆ. ಯಾಕಂದ್ರೆ ಯಶ್ ಅವರು ದ್ವಿಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದು ರಾಯ ಆಗಿದ್ರೆ ಒಂದು ಟಿಕೆಟ್ ಅನ್ನುವಂತಹ ಪಾತ್ರದಲ್ಲಿ ಹೆಸರೇ ನಮಗೆ ವಿಭಿನ್ನವಾಗಿ ಕಾಣಿಸ್ತಾ ಇದೆ. ಇದರ ಜೊತೆಗೆ ಈ ಒಂದು ಸಿನಿಮಾಕ್ಕೆ ಬರೋಬ್ಬರಿ 5 ಜನ ಹೀರೋಯಿನ್ಸ್ ಇದ್ದಾರೆ. ಹಾಗೇನೆ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿರುವಂತದ್ದು ಸ್ತ್ರೀವಾದಿ ನೆಲೆಯ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಸೊ ಸ್ತ್ರೀವಾದಿ ನೆಲೆಯ ಡೈರೆಕ್ಟರ್ ನ ಕಣ್ಣಿಗೆ ಯಶ್ ಅವರು ಯಾವ ರೀತಿ ಕಾಣಿಸ್ತಾ ಇದ್ದಾರೆ? ಈ ಕಡೆ ಯಶ್ ಅವರು ಹೀರೋ ಆಗಿದಾರಾ ಅಥವಾ ವಿಲನ್ ಆಗಿದಾರಾ? ಡಬಲ್ ಶೇಡ್ ಅನ್ನು ಮಾಡ್ತಾ ಇದ್ದಾರಾ? ಅಥವಾ ಈ 5 ಜನ ಹೀರೋಯಿನ್ಸ್ ಏನಿದಾರಲ್ವಾ ಅವರನ್ನೇ ಏನಾದ್ರೂ ಹೀರೋ ಮಾಡಿ ಏನಾದ್ರೂ ತೋರಿಸ್ತಾ ಇದ್ದಾರಾ ಅನ್ನುವಂಥದ್ದೇ ಸುದ್ದಿ. ಈಗಾಗಲೇ ಎಲ್ರಿಗೂ ಗೊತ್ತೇ ಇದೆ, ಯಶ್ ಅವರೇ ಹೇಳಿರುವಂತೆ ಈಗಾಗಲೇ ಒಂದು ಕಥೆಯ ಹಿಂಟ್ ಅನ್ನ ಬಿಟ್ಕೊಟ್ಟಿದ್ದಾರೆ. ಸೊ ಹೀಗಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗ್ತಾನೆ ಇದೆ. ಒಂದು ಸ್ಮಾಲ್ ಗ್ಲಿಮ್ಸ್ ಬಂದಾಗ್ಲೇ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ರು ಹೇಗಿರ್ಬಹುದು ಸಿನಿಮಾ ನೋಡ್ಲಿಕ್ಕೆ ಅಂತ. ಆಫ್ಕೋರ್ಸ್ ಒಂದಷ್ಟು ನೆಗೆಟಿವ್ಸ್ ಅಂತೂ ಬಂದೇ ಬಂತು ಸಿನಿಮಾಕ್ಕೆ ಸಂಬಂಧಪಟ್ಟಂತೆ. ಸೊ ಎಷ್ಟು ಪಾಸಿಟಿವ್ ಇರುತ್ತೆ ನೆಗೆಟಿವ್ಸ್ ಕೂಡ ಅಷ್ಟೇ ಇರ್ಬೇಕಲ್ವಾ, ಸಿನಿಮಾ ತೂಗಿಸ್ಲೇಬೇಕಲ್ವಾ. ಸೊ ಈ ಕಾರಣಕ್ಕೆ ಅಭಿಮಾನಿಗಳಲ್ಲಿ ಹೆಚ್ಚಾಗ್ತಾನೆ ಇದೆ ನಿರೀಕ್ಷೆ. ಈಗಾಗಲೇ ಏನು ಆಗಸ್ಟ್ 26ನೇ ತಾರೀಕು ಬರ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ. ಒಂದು ಯಶ್ ಅವರ ಅಭಿಮಾನಿಗಳೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಿನಿಮಾ ನೋಡುವಂತಹ ಪ್ರೇಕ್ಷಕರು ಕೂಡ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ರೀಸೆಂಟ್ ಆಗಿ ಒಂದಷ್ಟು ಸ್ಟೇಟ್ಮೆಂಟ್ಸ್ ಗಳು ಬಂದಿದ್ದು ಯಶ್ ಅವರ ಅಮ್ಮ ಹೇಳಿರುವ ಹಾಗೆ, ಈಗೇನ್ ನೀವು ಅದೊಂದು ಗ್ಲಿಮ್ಸ್ ಅನ್ನ ನೋಡಿದ್ರಲ್ವಾ, ಆ ಗ್ಲಿಮ್ಸ್ ನ ಅಷ್ಟು ಚಿಕ್ಕ ಪುಟ್ಟ ಮಕ್ಕಳು ನೋಡೋಂಗಿಲ್ಲ ಸಿನಿಮಾನ, ಈ ರೀತಿ ಏನಾದ್ರು ಇರಬಹುದಾ ಅಂತ ಕೇಳಿದಾಗ, ನೀವು ಅದ್ ಹೇಗೆ ಗ್ಲಿಮ್ಸ್ ನ ನೋಡಿ ಸಿನಿಮಾ ಇದೇ ತರ ಇರುತ್ತೆ ಅಂತ ಅನ್ಕೊಂತೀರಾ? ನನ್ ಮಗ ಯಶು ಆತರ ಸಿನಿಮಾ ಮಾಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ತಾಯಿನೇ ಅಲ್ಲಿ ಭರವಸೆಯನ್ನ ಕೊಟ್ಟಿದ್ದಾರೆ ಅಂದ್ಮೇಲೆ ಸಿನಿಮಾ ಹೇಗಿರಬಹುದು ಅನ್ನುವಂತಹ ಕುತೂಹಲ ಒಂದ್ ಕಡೆ ಆಗಿದೆ. ಅಂದ್ರೆ ಒಂದಷ್ಟು 90s 70s 1980s ನಲ್ಲಿ ನಡೆದಂತಹ ಕಥೆನ ಹೇಳಲಿಕ್ಕೆ ಹೊರಟಿದೆ ಸಿನಿಮಾ ಅಂತ ಈಗಾಗಲೇ ಯಶ್ ಅವರು ಹೇಳಿದ್ರೆ. ಅವ್ರು ಹಾಕಿರುವಂತಹ ಕಾಸ್ಟ್ಯೂಮ್ ಆಗಿರಬಹುದು, ಅವರ ಹೇರ್ ಸ್ಟೈಲ್ ಆಗಿರಬಹುದು, ಪ್ರತಿಯೊಂದು ಕೂಡ ಗಮನ ಸೆಳೀತಾ ಇದೆ. ನಾಟ್ ಓನ್ಲಿ ಯಶ್ ಅವರು ಅಂತ, ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಏನು ಒಂದು 5 ಜನ ಹೀರೋಯಿನ್ಸ್ ಇದ್ದಾರೆ, ಅವ್ರನ್ನು ಕೂಡ ಬಹಳ ಬೋಲ್ಡ್ ಆಗಿ ತೋರಿಸುವಂತಹ ಪ್ರಯತ್ನ ನಿರ್ದೇಶಕಿ ಗೀತು ಮೋಹನ್ ದಾಸ್ ಮಾಡಿದ್ದಾರೆ. ಸೊ ಹೀಗಾಗಿ ಗೀತು ಮೋಹನ್ ದಾಸ್ ಅವರ ಬರ್ತ್ಡೇ ದಿನ ಒಂದು ಸ್ಮಾಲ್ ಗ್ಲಿಮ್ಸ್ ಅನ್ನ ಸಿನಿಮಾ ತಂಡ ಶೇರ್ ಮಾಡ್ಕೊಂಡಿತ್ತು. ಅದ್ರಲ್ಲೂ ಕೂಡ ಒಂದಷ್ಟು ಸ್ಪೆಷಲ್ ಆಗಿ ಸೆಟ್ ಗಳಾಗಿರಬಹುದು, ಅವ್ರು ಬಳಸಿದಂತಹ ಕಾರ್ ಆಗಿರಬಹುದು, ಖುದ್ದಾಗಿ ಗೀತು ಅವರು ಅಲ್ಲಿ ನಿಂತು ಯಶ್ ಅವರಿಗಾಗ್ಲಿ ಅಥವಾ ಏನು ಹೀರೋಯಿನ್ಸ್ ಗಾಗ್ಲಿ ಅಥವಾ ಆ ಒಂದು ಟೀಮ್ ಗಾಗ್ಲಿ ಏನ್ ಹೇಳ್ಕೊಡ್ತಾ ಇದ್ರಲ್ವಾ, ಆ ಒಂದು ಹಾನೆಸ್ಟಿ ಕಾಣಿಸ್ತಾ ಇತ್ತು. ಜೊತೆಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದಾರೆ ಒಂದು ಒಳ್ಳೆ ಸಿನಿಮಾವನ್ನ ಕೊಡ್ಬೇಕು ಅಂತ. ಸೊ ಹೀಗಾಗಿ ಸಿನಿಮಾದ ಮೇಲೆ ಬೆಟ್ಟದಷ್ಟು ನಿರೀಕ್ಷೆ ಇದೆ. ಜೊತೆಗೆ ಹೇಟರ್ಸ್ ಗಳು ಕೂಡ ವೇಟ್ ಮಾಡ್ತಾ ಇದ್ದಾರೆ ಹೇಗಿರಬಹುದು ಟಾಕ್ಸಿಕ್ ಅಂತ. ಸೊ ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಒಂದಷ್ಟು ನೆಗೆಟಿವ್ ಕೂಡ ಸ್ಪ್ರೆಡ್ ಆಗೇ ಇತ್ತು ಸಿನಿಮಾದ ಬಗ್ಗೆ. ಸಿನಿಮಾ ನಾವು ನೋಡಂಗಿಲ್ಲ, ಅಡಲ್ಟ್ಸ್ ಮಾತ್ರ ನೋಡೋ ರೀತಿಯಲ್ಲಿದೆ, ಹಾಗಿದೆ ಹೀಗಿದೆ ಅಂತ. ಬಟ್ ಈ ಸಿನಿಮಾಗೆ ಸಂಬಂಧಪಟ್ಟಂತೆ ಏನ್ ಸ್ಮಾಲ್ ಗ್ಲಿಮ್ಸ್ ಅಲ್ಲಿ ನೋಡಿದ್ವಿ ಅದಕ್ಕೆ ತದ್ವಿರುದ್ಧವಾಗಿದೆ ಸಿನಿಮಾ ಅನ್ನುವಂಥದ್ದು ಕೂಡ ಇದೆ. ಬಟ್ ವೇಟ್ ಮಾಡಿ ನೋಡೋಣ ಸಿನಿಮಾ ಹೇಗಿರಬಹುದು ಅಂತ. ಅದಕ್ಕಿಂತ ಮೊದಲು ಈಗಾಗಲೇ ಜುಲೈ 1 ಮಂತ್ ಟೈಮ್ ಇರೋದ್ರಿಂದ ಟ್ರೈಲರ್ ಯಾವಾಗ ಬಿಡ್ತಾರೆ, ಟ್ರೈಲರ್ ಅಲ್ಲಿ ಏನೇನೆಲ್ಲ ಎಲಿಮೆಂಟ್ಸ್ ತೋರಿಸಬಹುದು ಅಂತ ಈಗಾಗಲೇ ಈ ಸಿನಿಮಾಗೆ ಇವರು ಸಾಕಷ್ಟು ಟೈಮ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ. ಪ್ರೊಡಕ್ಷನ್ ಕೆಲಸ, ಪ್ರೀ ಪ್ರೊಡಕ್ಷನ್ ಕೆಲಸ, ಪೋಸ್ಟ್ ಪ್ರೊಡಕ್ಷನ್ ಕೆಲಸ, ಜೊತೆಗೆ ಏನೆಲ್ಲ ಅವರ ಒಂದು ಟಾಕ್ಸಿಕ್ ಬಗೆಗಿನ ಕೆಲಸ ಇದೆ ಅದನ್ನೆಲ್ಲದನ್ನು ಕೂಡ ಮುಗಿಸಿ ಯಶ್ ಅವರು ಮಾನ್ಸ್ಟರ್ ಮೈಂಡ್ ಆಗಿ ಬರ್ತಾ ಇದ್ದಾರೆ. ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇದೇ ದಿನ ಬರ್ಬೇಕು, ಇದೇ ದಿನ ನಾವು ಸಿನಿಮಾ ರಿಲೀಸ್ ಮಾಡ್ಬೇಕು ಅಂತಿದ್ರೆ ಈ ಪ್ಲಾನ್ ಹಾಗೆ ಬಹಳ ತಿಂಗಳುಗಳೇ ಆಗಿರುತ್ತೆ. ಯಾಕಂದ್ರೆ ಯಶ್ ಅವರು ಪಕ್ಕಾ ಪ್ಲಾನ್ ಮಾಡ್ಕೊಂಡೇ ಮಾಡುವಂತಹ ಸಿನಿಮಾಗಳು, ಮಾಡುವಂತಹ ಕೆಲಸಗಳು. ಹಿಂಗ್ ಈ ದಿನ ಬಂದ್ರೆ ನಮ್ಗಿಷ್ಟು ಲಾಭ ಆಗುತ್ತೆ ಸಿನಿಮಾಕ್ಕೆ. ಯಾಕೆಂದ್ರೆ ಎಂಡ್ ಆಫ್ ದಿ ಡೇ ಎಷ್ಟು ಲಾಭ ಆಗಿದೆ ಅನ್ನೋದನ್ನೇ ಜನ ಕೇಳೋದು. ಸಿನಿಮಾ ಹೇಗಿದೆ, ಅಥವಾ ಸಿನಿಮಾ ನಮಗೆ ಎಂಟರ್ಟೈನ್ ಮಾಡ್ತಾ, ಅಥವಾ ಸಿನಿಮಾದ ಕತೆ ಏನು, ಸಿನಿಮಾದಲ್ಲಿ ಯಶ್ ಅವರು ಯಾವ ರೀತಿ ಆಕ್ಟ್ ಮಾಡಿದ್ದಾರೆ, ಜೊತೆಗೆ ಬರೋಬ್ಬರಿ 5 ಜನ ಹೀರೋಯಿನ್ಸ್ ಇದಾರೆ, ಅವ್ರು ಹೇಗಿದ್ದಾರೆ, ಅದೆಲ್ಲದರ ಜೊತೆಗೆ ಸಿನಿಮಾ ಎಷ್ಟು ಲಾಭ ಮಾಡ್ತು ಅಂತ ಎಂಡ್ ಆಫ್ ದಿ ಡೇ ಎಲ್ಲರೂ ಕೇಳುವಂತಹ ಪ್ರಶ್ನೆ. ಸೊ ಹೀಗಾಗಿ ಆಗಸ್ಟ್ ಮಂತ್ ನ ಇವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಸಾಲು ಸಾಲು ರಜೆಗಳಿದೆ. ಸೊ ಇದು ಇವರಿಗೆ ಪ್ಲಸ್ ಆಗಬಹುದು ಅಂತ ಸಿನಿಮಾ ತಂಡ ಅಂದ್ಕೊಂಡಿರುವಂತದ್ದು. ಸೊ ವೈಟ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ,
ಅದೇ ತಿಂಗಳು ಒಂದಷ್ಟು ಸಿನಿಮಾಗಳು ರಿಲೀಸ್‌ಗೆ ರೆಡಿ ಇದೆ. ಸೊ ಅಂದ್ರೆ ಟಾಕ್ಸಿಕ್ ಅಂತಂದ್ರೆ ಅದೊಂದು ದೊಡ್ಡ ಸಿನಿಮಾ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಬರ್ತಿರುವಂತ ಸಿನಿಮಾ. ಸೊ ಈ ಸಿನಿಮಾಗೆ ತೊಡೆ ತಟ್ಲಿಕ್ಕೆ ನಿಲ್ತಾರಾ ಅಥವಾ ಅವರ ಒಂದಷ್ಟು ಡೇಟ್ ಅನ್ನ ಚೇಂಜ್ ಮಾಡ್ಕೊಳ್ತಾರಾ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.